ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವ್ಲಾಗ್. ಎಲ್ರಿಗೂ ನಮಸ್ಕಾರ, ಶುಭ ದಿನ. ಇವತ್ತು ಸಂಡೇ, ನಾವು ಮತ್ತೆ ಮತ್ತೊಂದು ರೈಡ್ ಹೋಗ್ತಾ ಇದ್ದೀವಿ. ಸೊ ಸುಮ್ಮನೆ ಹಾಗೆ ಒಂದು ವ್ಲಾಗ್ ಮಾಡೋಣ, ಸುಮಾರು ದಿನ ಆಯಿತು ಅಂತ ಮಾಡ್ತಾ ಇದ್ದೀವಿ. ನಮ್ಮ ಶಿಷ್ಯ ನೋಡಿ ರೈಡರ್ ಎಲ್ಲಿದ್ದಾನೆ. ರೈಡರ್ ನೋಡಿ ಹೆಂಗೆ ವೇಗನ ವಾಯು ನಮಗೆ ಇದು ವೇಗ ಜೊತೆ ನೋಡಿ ಹೆಂಗೆ ರೈಡರು. ನಮ್ಮ ಇನ್ನೊಬ್ಬ ಲೇಟ್ ಲತೀಫ್ ಸಚಿನ್ ಬಂದಿಲ್ಲ. ಆ್ಯಸ್ ಯೂಶುವಲ್ ಏನು ಮಾಡೋಕ್ಕಾಗಲ್ಲ, ಬರೀ ಲೇಟು. 6:30ಗೆ ಬರ್ತೀನಿ ಅಂತ ಹೇಳ್ಬಿಟ್ಟು 7 ಗಂಟೆ ಆದರೂ ಬಂದಿಲ್ಲ. ಹಾಗಾಗಿ ಇಂಥ ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ನಾವು ಟ್ರಿಪ್ ಹೋಗ್ಬೇಕು. ಏನು ಮಾಡೋದು ಹೇಳಿ, ಇಂಥ ನನ್ನ ಮಕ್ಕಳು ಜೀವನ ಮಾಡಬೇಕು. ಸೊ ಇವತ್ತೊಂದು ನಾವು ಶಾರ್ಟ್ ರೈಡ್ಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಹತ್ರದಲ್ಲೇ ನಮ್ಮ ಕನಕಪುರ ಸೈಡು. ತುಂಬ ಕನಕಪುರ ಸೈಡೇ ಆಗೋಯ್ತು. ನಮ್ಗೆ ಸ್ವಲ್ಪ ಹತ್ರ ಕನಕಪುರ. ಆ್ಯಂಡ್ ಈ ಚಿಕ್ಕಬಳ್ಳಾಪುರ ಈ ಕಡೆ ಎಲ್ಲ ಹೋಗ್ಬೇಕಂದ್ರೆ ಇದು ಸಿಟಿ ದಾಟೋಕ್ಕೆ ನಮಗೊಂದು 3/4 ಗಂಟೆ ಬೇಕು. ಸೊ ನಮ್ಗೆ ಅದಕ್ಕೆ ಈ ಕಡೆ ರೋಡ್ಗಳೇ ಜಾಸ್ತಿ ಇಷ್ಟ. ಆ್ಯಂಡ್ ಬೋರವರ್ ಇವಾಗ ಕನಕಪುರ ರೋಡು ಸಖತ್ತಾಗಿ ಮಾಡಿದ್ದಾರೆ, ಗೊತ್ತಲ್ಲ, ಟೋಲ್ ಬೇರೆ ಸ್ಟಾರ್ಟ್ ಮಾಡ್ಯಾರೆ. ಸೊ ನಮಗೆ ಬೈಕೆಲ್ಲ ಹೇಳ್ತಿರಲಿಲ್ಲ. ಸೊ ಎಸ್ ಹೋಗ್ತಾಯಿದ್ದೀವಿ, ನೋಡೋಣ ಎಲ್ಲಿ ಹೋಗ್ತಾಯಿದ್ದೀವಿ ಅಂತ ಹೇಳ್ತೀನಿ. ಜಾಗ ತುಂಬ ಚೆನ್ನಾಗಿದ್ರೆ ಹೇಳೋಕ್ಕೋಗಲ್ಲ, ಬಿಕಾಸ್ ಎಲ್ಲ ಬಂದು ಹಾಳು ಮಾಡಿಬಿಡ್ತಾರೆ ಅಂತಷ್ಟೇ, ಬೇರೆ ಏನಿಲ್ಲ. ಕೆಲವ್ರು ಇರ್ತಾರೆ, ಏನೋ ಈ ಜಾಗನ ಹಾಳು ಮಾಡಬೇಡಿ, ಹೇಳಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಫಾರ್ ದ ಲೊಕೇಶನ್ DM ಮಾಡಿ ಹೇಳ್ತೀನಿ ಅಂತ. DM 1000 ಜನ ಮಾಡಿರ್ತಾರೆ. ಇನ್ನೇನು ನನ್ನ ಮಕ್ಕಳ ಊರವ್ರಿಗೆಲ್ಲ ಹೇಳ್ಬಿಟ್ಟಿರ್ತಾರೆ. ಅಲ್ಲಿ ಇನ್ನೇನಾಗುತ್ತೆ, ಇಲ್ಲಿ ತೆರೆಯೋಕೆ ಹೇಳ್ತೀರಾ ಅಲ್ಲಿ, ಅದ್ರ ಬಗ್ಗೆ ಸುಮ್ಮನೆ ಇರಬೇಕು. ಅಲ್ಲ ಮಗ, ಹೇಳಿದ್ರೆ ಹೇಳ್ಬೇಕು, ಇಲ್ಲ ಹೇಳ್ಬಾರ್ದು. ಕಮೆಂಟ್ ಲೊಕೇಶನ್ ಓಕೆ, ಅದು ಬಿಟ್ಬಿಟ್ಟು ಕೆಲವ್ರು ಹಾಕಿರ್ತಾರಪ್ಪ ಇದು ಹಿಡನ್ ಪ್ಲೇಸ್, ಇದನ್ನ ಯಾರಿಗೂ ಹೇಳಲ್ಲ, ಜನ ಹಾಳು ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಐ ವಿಲ್ ಟೆಲ್ ಓನ್ಲಿ 5 ಫಾರ್ ಮೈ ಫಾಲೋವರ್ಸ್ ಅಂತ ಸಿದ್ಧ ಮುಚ್ಕೊಂಡು ಹೇಳ್ಬೇಕು, ಇಲ್ಲ ಇರಬೇಕು ಸುಮ್ಮನೆ. ಇದು ಆಕ್ಚುಲಿ ಚೆನ್ನಾಗಿರೋ. ಏನು ಮಗ, ಇದ್ರ ಬಗ್ಗೆ ಏನು ಹೇಳ್ತೀಯ ನೀನು? ಬೈ ಅಂತ ಅವ್ರಿಗೆ ಏನು ಹೇಳ್ತೀಯ? ಎಲ್ಲಿ ನಮ್ಮ ಸಚಿನ್ ಇನ್ನೂ ಬಂದಿಲ್ಲ, ಅವನಿಗೊಂದು ತೂ ಅಂತ ಹೋಗಿ ಕೇಳಿಸಿ. ಕಾಫಿ ಕುಡ್ದಿಲ್ಲ, ಟೀ ಕುಡ್ದಿಲ್ಲ, ಅದೆಲ್ಲ ಸ್ಟಾಪ್ ಮಾಡ್ಕೊಂಡು ಹೋಗ್ಬೇಕು. ಸರಿ ಆಯ್ತು, ಸಿಗುವ ನೆಕ್ಸ್ಟ್. ಇವಾಗ ನಾವು ನಮ್ಮ ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ಇಟ್ಸ್ ವೆರಿ ಬ್ಯೂಟಿಫುಲ್ ಪ್ಲೇಸ್. ಎಲ್ಲಿ ಅಂತ ಆದರೆ ಎಲ್ಲ ಹೇಳಲ್ಲ, ಯಾಕಂದ್ರೆ ನೀವು ಬಂದು ಹಾಳು ಮಾಡ್ಬಿಡ್ತೀರ. ನೀವಲ್ಲ, ಜನಗಳು ಬಂದು ಹಾಳು ಮಾಡ್ಬಿಡ್ತಾರೆ. ಹಾಯ್ ಮಾಡಿ. ಹಾಯ್ ಹೇಗೆ ಅನ್ನಿಸ್ತಾ ಇದೆ ನೋಡಿ? ಇವ್ರು ನಮ್ಮ ಕ್ಲಬ್ಬಿನ ಹೊಸ ರೈಡರ್. ಹಳೆ ರೈಡರು, ಬಟ್ ಇವಾಗ ಜಾಸ್ತಿ ಬರ್ತಿದ್ದಾರೆ, ಇನ್ನು ಜಾಸ್ತಿ ಕಾಣಿಸ್ಕೊತಾರೆ. ಅವ್ರಿಗೊಂದು ಬೈಕ್ ಕೊಡಿಸ್ಬಿಟ್ರೆ ನಮಗೆ ಇನ್ನೊಂದು ಅಡಿಷನ್. ಬೈಕ್ ಕೊಡ್ಸಪ್ಪ ನಮ್ಮ ರೈಡರ್ಗೆ. ಓಕೆ ಡನ್. ನಿತೀಶ್ ಆಮೇಲೆ ನಿಮ್ಗೆ ಜುಪಿಟರೇ ಕೊಡಿಸ್ಬಿಟ್ರೆ ಏನು ಮಾಡೋದು? ಹಂಗೆ ಹೇಗೆ ಅನ್ಸ್ತದೆ ಮಗ? ನಿಮ್ಮ ವೈಫ್ನ ಕರ್ಕೊಂಡ್ಬಂದು ಖುಷಿ ಅನಿಸ್ತಾ ಇದೆ? ಮುಖದಲ್ಲಿ ಕಾಣ್ತಾ ಇದೆ. ಎಷ್ಟು ನೋಡಿ ಎಷ್ಟು ಆನಂದ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಗೈಸ್, ಮೋನಿಕಾನು ಸೂಪರಾಗಿ ರೈಡ್ ಮಾಡ್ತಾರೆ. ಸೊ ಅವ್ರಿಗೊಂದು ನೆಕ್ಸ್ಟ್ ಒಂದು ಬೈಕ್ ಕೊಡಿಸ್ಬಿಟ್ರೆ ನಮಗೆ ಈಗ 3 ಇದೆ, ನೆಕ್ಸ್ಟ್ 4 ಆಗುತ್ತೆ. ಸಾಕು, ಜಾಸ್ತಿ ಬರಲಿಲ್ಲ, ಯಾರು ಬರಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನೋಡಿ ಹೆಂಗಿದೆ ಲೊಕೇಶನ್, ಸಖತ್ತಾಗಿದೆಲ್ಲ. ಮೇಲ್ಗಡೆ ಇರೋದೇ ದೇವಸ್ಥಾನ. ಈಗ ಅಲ್ಲಿಗೆ ಹೋಗಬೇಕು. ಅಲ್ಲಿ ಹೋಗಿ ಶೋ ಯು. ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂತ ಎಲ್ಲ ಚೆನ್ನಾಗಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಬಂದಿದ್ದೀವಿ. ನಿತೀಶ್ ಸ್ನಾನನೇ ಮಾಡಲ್ಲ, ಅವ್ನಿಗೆ ಹೇಳ್ದೆ ಸ್ನಾನ ಮಾಡು ಅಂತ. ಅವ್ನಿಗೆ ಹೇಳ್ದೆ ಈ ದೇವಸ್ಥಾನಕ್ಕೆ ಹೋಗಿ ಸ್ನಾನ ಮಾಡು ಅಂತ. ಎಲ್ಲ ರೈಡರ್ಸ್ ಎಲ್ಲ ನಮ್ಮ ಥರನೇ ಬರೋದು. ಏನೋ ರೈಡರ್ಸು ಅದು ಏನು ಸುಮ್ಮನೆ ತಿಂಡಿಗೆ ಹೋಗ್ತೀರಾ, ಬ್ರೇಕ್ಫಾಸ್ಟ್ಗೆ ಹೋಗ್ತೀರಾ, ಇಲ್ಲ ಒಂದು ಬೆಟ್ಟಕ್ಕೆ ಹೋಗ್ತೀರಾ ಅಂತ ಹೇಳ್ತೀವಿ. ಅದಲ್ಲ, ಆ ರೈಡ್ ಇರುತ್ತಲ್ಲ ಹಳ್ಳೀಲಿ ಬರೋದು, ಅದೇ ಒಂಥರ ಸಂತೋಷ. ಆ್ಯಂಡ್ ಮೋರ್ ನಾವೆಲ್ಲ ಕಾಲೇಜಲ್ಲೇ ಆ ಲೆವೆಲ್ ಓಡಾಡಬೇಕು. 4 ಜನ ಅವಾಗೆಲ್ಲ TK ಫ್ರೆಂಡ್ಸ್ ಅಂತ. ಸೊ ಇವಾಗ ನನ್ನ ಮಕ್ಕಳು ಇನ್ಫ್ಲೂಯೆನ್ಸರ್ಸು, ಬೈಕ್ ರೈಡ್ ಮಾಡೋರೆಲ್ಲ ಏನು ಹೇಳ್ತಾರೆ, ಇಲ್ಲ ಬೇಬಿ, ಸುಮ್ಮನೆ ಜನಕ್ಕೆ ತೋರಿಸ್ತಾ ಇದ್ದೀನಿ. ಸೊ ನಾವೆಲ್ಲ ಅವಾಗಲೇ ಹೋಗಿ ಬಂದವರು. ಒಂದೇ ತಿಂಗಳು ಅವಾಗ ಕ್ಯಾಮ್ರಾ ಇರಲಿಲ್ಲ, ಅಂದರೆ ಇದಿರಲಿಲ್ಲ. ಇವಾಗೆಲ್ಲ ಫೋನ್ಸು ಕ್ಯಾಮ್ರಾ ಎಲ್ಲ ಬಂದು, ಅಂದರೆ ಅವಾಗಲೂ ಕ್ಯಾಮ್ರಾ ಇಟ್ಕೊಂಡು ನಮ್ಮ ಕಾಲೇಜೆಲ್ಲ ಕೀಪ್ಯಾಡ್ ಫೋನ್ ಇತ್ತು. ಆದರೂ ನಾವು ಅದರಲ್ಲೇ ಎಷ್ಟೊಂದು ವೀಡಿಯೋಸ್ಗಳು ಮಾಡಿದ್ದೀವಿ. ನಾವು ಆವಾಗಲೇ OG ಲಾಗರ್ಸ್ ತಗೊಂಡಲ್ಲ,
ನನ್ನ ಮೇಲೆ ಆಣೆ ಇಟ್ಟೇಳು ನನ್ನ ಮೇಲೆ ಆಣೆ ಇಟ್ಟೇಳು. ಇವಾಗ ಅದು ಮಾಡೋಕ್ಕೆ ನಮಗೆ ಲಾಕ್ಡೌನ್ ಟೈಮಲ್ಲಿ ಟಿಕ್ಟಾಕ್ ಎಲ್ಲ ಮಾಡಿದ್ರೆ ನಾವು ಎಲ್ಲ ಹಂಗೆ. ಸೊ ನಮಗೆ ಸುಮಾರು ಈ ಜಾಗಗಳೆಲ್ಲ ನಮಗೆ ಮುಂಚೆಯಿಂದನೂ ಗೊತ್ತಿತ್ತು. ಬಟ್ ಏನಂದರೆ ಬರ್ತಾ ಇದೀವಿ ಅವಾಗೆಲ್ಲ ಲಾಕ್ಸ್ ಮಾಡೋಕ್ಕಾಗ್ತಿಲ್ಲ, ತೋರ್ಸೋಕ್ಕಾಗ್ತಿರ್ಲಿಲ್ಲ. ಸೊ ಹಾಗೆ ಇವತ್ತು ಬಂದಿದ್ದೀವಿ. ಸೊ ನೋಡಿ ಹೀಗೆ ಚೆನ್ನಾಗಿತ್ತು. ಸೊ ಏನು ಗೊತ್ತಾ, ಅದನ್ನೇ ಹೇಳಕ್ಕೆ ಬಂದೆ. ಆ ಗಾಡೀಲಿ ಓಡಿಸೋದೇ ಒಂದು ಇಟ್ಸ್ ನಾಟ್ ಅಬೌಟ್ ದ ಡೆಸ್ಟಿನೇಷನ್. ಸುಮ್ಮನೆ ತಿನ್ನಕ್ಕೆ ಹೋಗ್ತೀವಿ, ಇಲ್ಲ ಬೆಟ್ಟ ಕೆರೆ ಕಡೆ ಇದೆ ಅಂತ ಆ ರೈಡ್ ಮಾಡ್ತೀವಿ. ದಟ್ಸ್ ಸೋ ಮೆಂಟಲಿ ಸೋ ಪೀಸ್ಫುಲ್. ಆರಾಮಾಗಿ ವೀಕೆಂಡಲ್ಲಿ ಹಿಂಗೆ ಬಂದರೆ ನೆಕ್ಸ್ಟ್ ಮಂಡೇ ಟು ಫ್ರೈಡೇ ಆರಾಮಾಗಿ ಗ್ರೈಂಡ್ ಮಾಡೋಕ್ಕೆ ಆಫೀಸಲ್ಲಿ ಚೆನ್ನಾಗಿರುತ್ತೆ. ಸೊ ದಟ್ಸ್ ದ ಐಡಿಯಾ. ಗೈಸ್ ನೋಡಿ, ಇವಾಗ ನಿಮಗೆ ಒಂದು ಬ್ಯೂಟಿಫುಲ್ ತೋರಿಸ್ತೀನಿ. ಬ್ಯೂಟಿಫುಲ್ ವಿಷಯ ಈ ದೇವಸ್ಥಾನದ್ದು. ನೋಡಿ ಹೆಂಗಿದೆ, ಸಖತ್ತಲ್ಲ. ಸುತ್ತ ಲಿಂಗಗಳಿಟ್ಟು ಸೆಂಟ್ರಲ್ಲಿ ದೊಡ್ಡ ಲಿಂಗ ಇಟ್ಟಿದ್ದಾರೆ ಶಿವ. ನೋಡಿ ಹೇಗಿದೆ ಅಲ್ಲ, ಅಲ್ಟಿಯಾಗಿದೆ. ಇದೇ ಬ್ಯೂಟಿಫುಲ್ ಈ ಜಾಗದ್ದು. ಮೇಲ್ಗಡೆ ದೇವಸ್ಥಾನ ಇದೆ ಆ್ಯಕ್ಚುಲಿ ಅಲ್ಲಿ. ಬಟ್ ಇಲ್ಲಿ ನೋಡಿ ಸುತ್ತ ಕಾಣಿಸ್ತಿದೆ, ಫುಲ್ಲು ಒಂದು ರೌಂಡು ಲಿಂಗಗಳಿಟ್ಟಿದ್ದಾರೆ. ದೇವಸ್ಥಾನ ಇದು ಆ್ಯಕ್ಚುಲಿ ಇದೆಲ್ಲ ನನ್ನ ಪ್ರಕಾರ ರೀಸೆಂಟಾಗಿ ಮಾಡಿದ್ದಾರೆ ದೇವಸ್ಥಾನ ಎಲ್ಲ. ಅಂದರೆ ದೇವ್ರು ಇರುತ್ತೆ ಆಬ್ವಿಯಸ್ಲಿ. ಸೊ ಬಟ್ ಹೊಸದಾಗೆಲ್ಲ ಚೆನ್ನಾಗಿ ಈಗ ನೋಡಿ ಕಾಂಕ್ರೀಟ್ ರೋಡೆಲ್ಲ ಮಾಡ್ತೀರ, ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಇಲ್ಲಿ. ಸೊ ರೋಡ್ಸು ಕೂಡ ಕಾಂಕ್ರೀಟ್, ಆರಾಮಾಗಿ ಬರ್ಬೋದು ನೀವು, ಆರಾಮಾಗಿ ರೀಚ್ ಆಗ್ಬೋದು ಇಲ್ಲಿ. ಏನಂತ ಆಫ್ ರೋಡಿಂಗ್ ಎಲ್ಲ ಏನಿಲ್ಲ, ವೆರಿ ಮಾಡ್ರೇಟ್, ಆರಾಮಾಗಿ ಬರ್ಬೋದು. ನೋಡಿ ದೇವಸ್ಥಾನ ಸುತ್ತ ಹಿಂಗಿದೆ, ಹಿಂಗಿದೆ, ಸಗದಾಗಿದೆಲ್ಲ ದೇವಸ್ಥಾನ. ಸೊ ವೆರಿ ಬ್ಯೂಟಿಫುಲ್ ಟೆಂಪಲ್. ಬಟ್ ಏನಂದರೆ ಇನ್ನೂ ಓಪನ್ ಮಾಡಿಲ್ಲ ದೇವಸ್ಥಾನ ಆ್ಯಕ್ಚುಲಿ. ಒಳಗಡೆ ದೇವಸ್ಥಾನ ಓಪನ್ ಮಾಡಿ. ಈ ಜಾಗ ಸಕ್ಕತ್ ಲೊಕೇಶನ್, ಬೆಟ್ಟ, ಒಳ್ಳೆ ಗಾಡಿ, ತುಂಬ ಚೆನ್ನಾಗಿದೆ, ವೆರಿ ಬ್ಯೂಟಿಫುಲ್. ಆದರೂ ಬೆಳಗ್ಗೆ ಅಂದರೆ ದೇವಸ್ಥಾನ ತೆಗ್ದಿಲ್ಲ ಅನ್ನೋದೇ ಒಂದು ಕ್ವಶನ್. ಅರ್ಚಕರೇನು ಮಲ್ಕೊಂಡಿರೋ ಮಗ? ಒಂದು ರೌಂಡ್ ಹಾಕೋಣ ನೋಡಿ ಹೆಂಗಿದೆ. ಸಂಡೇ ಬಂದು ಪೂಜೆ ಮಾಡಬೇಕು ಬೇಗ. ಅವರು ಎಂಜಾಯ್ ಮಾಡ್ತಾವ್ರೆ ಅಂತ ಏನು ಹೇಳ್ತಾರೆ ನೋಡಿ ಗೈಸ್. ಅರ್ಚಕರು ಎಂಜಾಯ್ ಮಾಡ್ತಾರೆ ಅಂತ. ಇವನೊಬ್ಬ ಬ್ರಾಹ್ಮಣ ಆಗಿ ಒಬ್ಬ ಅರ್ಚಕರಿಗೆ ಹೆಂಗೆ ಅವಮಾನ ಮಾಡ್ತಾನೆ ನೋಡಿ. ಅರ್ಚಕರಿಗೆ ಹಂಗಂದ ನೀನು, ನಿನಗೆ ಶಾಪ ತಟ್ಟದ ಅರ್ಚಕರದು. ಗೈಸ್ ನೋಡಿ ಬ್ರಾಹ್ಮಣ ಆಗಿ ನೋಡಿ ಇಲ್ಲೆಲ್ಲ ಇದೆ. ಒಂದು 5 ವರ್ಷ ನೀನು ಬ್ರಾಹ್ಮಣ ಅಂತ ಪ್ರೂಫ್ ತೋರ್ಸ ನೋಡಿ ಗೈಸ್ ಇಲ್ಲಿದೆ. ಏನು ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನು ಬೇಕಾದೇನು ಬೇಡದ ಬನೀನ್ ಬರ್ತದೆ ಜನ್ವಾರ ಅಲ್ವೋ, ಬನ್ನೀನು ಇದೆಯೋ ಪೆಂಗ ತೋರ್ಸಲ್ಲಿ ಬನ್ನೀನು ಇದೆ ಅಂತ ಹೇಳಕ್ ಬಂದೆ ನಾನು. ಜನ್ವಾರ ಗೊತ್ತು ನನಗೆ. ಗೈಸ್ ಏನು ಹೇಳ್ತಾನೆ ಕೇಳಿ, ಏನು ಹೇಳ್ದೆ ಇವಾಗ? ಬೇಬಿ ಸಂಡೇ ಅಲ್ವಾ, ಅರ್ಚಕರಿಗೆ ವೀಕ್ಲಿ ಆಫ್ ಅಂತ. ಏನು ಹೇಳ್ತಾನೆ ನೋಡಿ ಗೈಸ್, ಬ್ರಾಹ್ಮಣ ಆಗಿ ಹೆಂಗೆಲ್ಲ ಮಾತಾಡ್ತಾನೆ. ಛೇ ಮಿಸ್ ಆಗೋಯ್ತು, ಒಂದು ಅದ್ಭುತವಾದ ಸೀನ್ ಮಿಸ್ ಆಗೋಯ್ತು. ವಿಡಿಯೋ ಕೈಯಿಂದ ನೀರು ತಂದು ಗಂಡಂಗೆ ಪಾಪ ತಂದು ಕೊಟ್ಟಿರೋ ಹೆಂಡತಿ, ಈ ಥರ ಹೆಂಡತಿ ಎಲ್ಲರೂ ಸಿಗ್ತಾರ? ಛೇ ನನಗೆ ಸಿಕ್ಕಿಲ್ಲ. ಎಷ್ಟು ಹೋದ್ರೂ ಮಾನ ಮರ್ಯಾದೆ ಇಲ್ಲ ಅಲ್ವಾ? ವೆರಿ ಲಕ್ಕಿ. ಗೈಸ್ ಇವಾಗ ಅರ್ಚಕರು ಬಂದರು, ನಿತೀಶ್ ಹೋಗಿ ಕರ್ಕೊಂಬಂದ. ನಿಮಗೆ ಗೊತ್ತಾಗಲ್ವಾ, ಬೆಳಗ್ಗೆ ಬಂದು ಪೂಜೆ ಮಾಡಬೇಕು ಅಂದ್ಬಿಟ್ಟು ಕರ್ಕೊಂಬಂದಿದ್ದಾನೆ. ಅವ್ರು ಒಳಗಡೆ ಹೋಗಿದ್ದಾರೆ. ಇವಾಗ ನಾವು ದೇವ್ರನ್ನ ನೋಡ್ಬೋದು ಆ್ಯಕ್ಚುಲಿ. ದೇವ್ರ ನೋಡೋಣ ಬರಮ್ಮ, ದೇವ್ರು ತೋರಿಸ್ತೀನಿ. ಸರ್ ಪೂಜೆ ಮಾಡ್ಬೇಕಾ ಆಮೇಲೆ ಸರಿ ಸರಿ. ಇದೆಲ್ಲ ಇವಾಗ ಕಟ್ಟಿರೋದಾ ಯಜಮಾನ್ರೆ? 7 ತಿಂಗಳು ದೇವಸ್ಥಾನನೇ ಓಪನ್ ಆಗಿ 7 ತಿಂಗಳಾಯ್ತಾ? ಓಕೆ, ಮೂಲ ಇತ್ತು ಇಲ್ಲಿ. ಹಾಂ ಓಕೆ, ಹಾಂ. ಸೊ ಮೂಲ ಇತ್ತು 200 ವರ್ಷದಿಂದ. ಬಟ್ ನೀವು ದೇವಸ್ಥಾನ ಹೊಸದಾಗಿ ಎಲ್ಲ ಕಟ್ಟಿ ಚೆನ್ನಾಗಿ ಮಾಡಿ. ಅಲ್ಲಿ ಹಿಂದ್ಗಡೆ ಚಿಕ್ಕದಿತ್ತಲ್ಲ ಅದು ಮೂಲನಾ? ಹಾಂ
ದೇವಸ್ಥಾನ ಕಾಲಕ್ರಮೇಣ ಸ್ವಲ್ಪ ಗವಿ ಮುಚ್ಕೊಳ್ಳೋ ಸ್ಟಾರ್ಟ್ ಆಯ್ತಲ್ಲ, ಹಾಂ ಆಮೇಲೆ ದೇವ್ರನ್ನ ಹಿಂದೆ ಮೂಲಸ್ಥಾನ ಇದ್ದಿದ್ದ ದೇವ್ರನ್ನ ಮುಂದಕ್ಕೆ ಮಾಡಿಕೊಂಡು ಸರಿ ಸರಿ. ಹೊಸದಾಗಿ ಪ್ರತಿಷ್ಠಾಪನೆ. ಹ್ಞೂ ಅಂದ್ರೆ ಇದು ರಾಮಲಿಂಗ ಮಾಡ್ಕೊಟ್ರಲ್ಲ ಹಾಂ 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 ಅಯೋಧ್ಯ ಹಾಂ ಅವರು ಅವ್ರು ಮಾಡಿಕೊಟ್ಟಿದ್ದ ಇದು. ಗೈಸ್ ನೋಡಿ ಇದು ಹಂಗೊಟ್ಟೋಗ್ತದೆ. ಇದು ಪ್ರೆಗ್ನೆಂಟ್ ಆಗಿದೆ. ಯಾಕಂದ್ರೆ ಯಾಕೆ ಹೇಳ್ಬೇಕು ಇದು ಏನು ಡಾಟ್ಸು ಪೋಲ್ಕಾ ಡಾಟ್ಸ್ ಡ್ರೆಸ್ ಹಾಕೊಂಡು ಗೊತ್ತಲ್ಲ, ಬಾಲಿವುಡ್ಡಲ್ಲೆಲ್ಲ ಇದು ಹಾಕೊಂಡ್ರೆ ಪ್ರೆಗ್ನೆಂಟ್ ನನಗೆ. ಇದು ನಮ್ಮ ಸ್ಯಾಂಡಲ್ವುಡ್ ಕನಕ್ಪುರದ ಕ್ವೀನ್. ಇದು ಕನಕ್ಪುರದಲ್ಲಿ ಪ್ರೆಗ್ನೆಂಟ್ ಆಗಿದೆ. ಇದನ್ನ ನೋಡೇ ಎಲ್ಲ ಇನ್ಸ್ಪೈರ್ ಆಗಿದೆ ಅಲ್ಲ ಬೇಬಿ. ದಿಸ್ ಅ ರಿಯಲ್ ಇನ್ಸ್ಪಿರೇಷನ್ ನೋಡಿ ಗೈಸ್. ಸೊ ಆಯಿತು, ಇವಾಗ ಮಾಡಿ ಚಿಲ್ ಮಾಡ್ತೀವಿ. ಇವಾಗ ಹೋಗಿ ಕಾಫಿ ಕುಡಿತೀವಿ. ಸೊ ಒಳ್ಳೆ ಕಾಫಿ ಕುಡಿದು ನಾವೇ ತಂದಿದ್ದೀವಿ ಕಾಫಿ. ಅದೆಲ್ಲ ನಾವು ಫುಲ್ ಪ್ಲ್ಯಾಂಡ್. ನೆಕ್ಸ್ಟ್ ತಿಂಡಿನೂ ತೊಗೊಡ್ಬೇಕು, ಹಾಕೊಂಬಂದು ಒಳ್ಳೆ ಊಟ. ಹಾಂ ಸ್ಟವ್ ತಗೊಂಡ್ಬಂದ್ಬಿಟ್ಟು ಅನ್ನ ಮಾಡಿ ಮ್ಯಾಗಿ ಅದು ಇನ್ನೂ ಬೆಸ್ಟ್ ಕೆಲಸ. ಬೆಟ್ಟದ ಬೇರೆ ಕಡೆ ದೇವಸ್ಥಾನ ಇಲ್ಲದೆ ಇರೋದ್ ಕಡೆ 1 kg ಕೋಳಿ ಕೊಳ್ತಾವ ಅಷ್ಟೇ ಆಗೋಯ್ತು. ನೀರು ಕಡೆ ಎಲ್ಲ ಅದು ತೊಗೊಂಡೋಗೋದು. ಗೈಸ್ ನೋಡಿ ಅಂತ ಅಯ್ಯೋ ಇದು ಹೋದ್ರು ಫೋನ್. ಅಯ್ಯೋ ನಿತೇಶ್ ನೀಟಾಗಿಡೋ, ಫ್ಲ್ಯಾಟ್ ಸರ್ಫೇಸಲ್ಲಿಡೋ. ಗೈಸ್ ನೋಡಿ ಇಂಥ ವ್ಯೂಗೆ ಬರೋದು, ಕಾಫಿ ಕುಡಿಯೋದು, ಇದಕ್ಕಿಂತ ನೆಮ್ಮದಿ ಜೀವನ ಬೇಕಾ? ಡೈಲಿ ಸಿಗಲ್ಲ, ಏನು ಮಾಡೋಕ್ಕಲ್ಲ ಮಗ. ಡೈಲಿ ಸಿಕ್ಬಿಟ್ರೆ ಬೋರ್ ಆಗಿಬಿಡುತ್ತೆ. ವೀಕೆಂಡ್ ಕಪ್ಪೆಗಳು ಹಿಂಗ್ ತುಂಬಿದೆ ಇಲ್ಲಿ. ಎಲ್ಲಿ ಕಪ್ಪೆಗಳು? ಓ ಕಪ್ಪೇಶ್ ಏನೋ. ಹಾಂ ಫ್ಲ್ಯಾಟ್ ಆಗಿದೆಯಾ? ಗ್ರಿಪ್ ಇದೆಯಾ? ಬರಲಾ ಹೋಗ್ಲಿ ಮುಂದೆ. ಜೀವನ ನಮ್ಮದೆಲ್ಲ ಖಾಲಿ ಕೂತು ಬೋರ್ ಆಗಿದೆ. ಹೇಳ ಯಾರೇ ಗೈಸ್, ಇವನು ಎಂಥ ವಸ್ಟ್ ನನ್ನ ಮಗ ಅಂದರೆ ಪಾಪ ಅವರು ಸರೋಜಾದೇವಿ ಅವ್ರು ತೀರ್ಕೊಂಡಿದ್ರೆ ಶಾರದಾದೇವಿ ತೀರ್ಕೊಂಬಿಟ್ಟಿದ್ದಾರೆ ಅಂತ ಬರೀ ಸುಳ್ಳು. ನಿನ್ ಡವ್ ಅಮ್ಮನ ಹೆಸರಲ್ಲ ಕೇಳಿಲ್ಲ, ನಿನ್ ಡವ್ನೇನಾ ಶಾರದಾದೇವಿ ಹೋಗ್ಬಿಟ್ಲು ಅಂತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನೋಡಿ ಗೈಸ್ ಏನು ಬೇಜಾರಿದೆ ನೋಡಿ ಗೈಸ್. ಇವನು 33, ಇನ್ನು 34. ಇವನಿಗೆ ಹೆಣ್ಣು ಬೇಕಾಗಿದೆ. ಯಾವ ಥರ ಇರ್ಬೇಕು ಮಗ ಹೆಣ್ಣು? ಅಷ್ಟೇ ಗೈಸ್ ನೀವು ಹೆಣ್ಣಾಗಿದ್ರೆ ಮಾಡಕ್ ಊಟ ಇಲ್ಲ ಅಂದ ಊಟ ಸಿಗದೆ ಇರೋರ್ಗೆ ಊಟದ ಬೆಲೆ ಹೆಂಗ್ ಗೊತ್ತು? ಹಂಗೆ ನಿತೀಶ್ಗೆ ಹೆಣ್ಣು ಬೆಲೆ ಗೊತ್ತು. ಅಯ್ಯೋ ಗೈಸ್, ನೀವು ನೋಡಿ ನಿತೀಶ್ನ ಮದುವೆ ಆದರೆ ನಿಮ್ಮನ್ನ ಒಂದು ಹೆಣ್ಣನ ಹಣ್ಣಿನ ಥರ ನೋಡ್ಕೊತಾನೆ. ನನ್ನ ಮಗ ಹಣ್ಣಿನ ಥರ ಅಂದ್ರೆ ಏನು ತಿನ್ಬಿಡ್ತೀಯ ನೀನು? ರೈಡ್ ನೋಡಿ, ನಿತೀಶ್ನ ಮದುವೆ ಆದರೆ ನೀವು ರೈಡ್ಗೆಲ್ಲ ಕರ್ಕೊಂಬರ್ತಾನೆ. ನಿಮ್ಗೊಂದು ಗಾಡಿ ಕೊಡಿಸ್ತಾನೆ ರೈಡ್ಗೆ. ಏನು ಮಗ ಕೊಡಿಸಲ್ವಾ? ಕೊಡ್ತೇವೆ. ಓಕೆ ಯಾರು ಇದ್ರೆ ಅಪ್ಲಿಕೇಶನ್ ಹಾಕಿ ಡೈರೆಕ್ಟಾಗಿ ನಿಂತಿಸಿ DM ಮಾಡಿ ಲೊಕೇಶನ್ ಗೈಸ್ ನಮಗೂ ಮಾಡಿ DM ಪರವಾಗಿಲ್ಲ, ನಾವು ಕನ್ವೆ ಮಾಡ್ತೀವಿ. ನಿತೀಶ್ ಯಾಕೆ ಮಗ ಭಯನಾ? ನಾವು ನಿಂಗೆ ಕನ್ವೆ ಮಾಡಿ ಹೇಳೋ ಏನಕ್ಕೆ ಭಯ ನಿಮಗೆ? ನೋಡಿ ಗೈಸ್ ಭಯ ಅವನಿಗೆ. ನಮ್ಮ ಫ್ರೆಂಡ್ಸ್ ಏನು ಮಗ ನಾನು ನಿಂಗೆ ತಂದ್ಕೊಡಲ್ವಾ? ನನಗೆ ಮದುವೆ ಆಗಿದೆ ಮಗ, ನನಗೆ ಯಾಕೆ? ನಾನು ನಿಂಗೆ ಕನ್ವೆ ಮಾಡಿಸ್ತೀನಿ. ಆದರೂ ನಂಬ್ತಲ್ಲ ಗೈಸ್, ಏನು ಕಳ್ಳನ ಮಕ್ಕಳಲ್ಲಿ ಹುಡುಗಿ ವಿಚಾರ ಬಂದರೆ ಎಲ್ಲ ಕಳ್ಳನ ಮಕ್ಕಳೇ ನಮ್ಮ ಹುಡುಗರು. ಸಾರಿ, ಕಮೆಂಟ್ ಮಾಡಿ ಲೊಕೇಶನ್ ಕಳಿಸ್ತೀವಿ ನಿತೀಶ್ದು, ಹೋಗಿ ಮೀಟ್ ಮಾಡ್ಬೋದು. ಕಮೆಂಟ್ ಫಾರ್ ಲೊಕೇಶನ್, DM ಫಾರ್ ಲೊಕೇಶನ್, ಅಡ್ರೆಸ್. ಕಳ್ಳ ನೋಡಿ, ಮನೆ ಅಡ್ರೆಸ್ ಎಲ್ಲ ಕೊಡ್ತೀನಿ ಅಂತೂ. ಏನೋ ನೀನು ಆ ಥರನಾ ನೀನು? ನಾವು ಮದುವೆ ಆಗ ಕೇಳ್ತಾ ಇರೋದೇ ಮನೆ ಯಾಕೆ ನೋಡ್ಬೇಕು? ನಿನ್ನ ಮನ್ಸು ನೋಡ್ಬೇಕು.
ಟಿ ಶರ್ಟ್ ಮೇಲೆ ಒಂದು QR ಕೋಡ್ ಹಾಕ್ಬಿಟ್ಟು ಐ ಆಮ್ ಅವೈಲಬಲ್ ನಾಟ್ ಮ್ಯಾರಿಡ್ ಸ್ಟಿಲ್ ಸಿಂಗಲ್ ಬಯೋಡೇಟಾ ಪ್ರಿಂಟ್ ಮಾಡ್ಸ್ಕೊಂಡು ಚೆನ್ನಾಗಿದೆ ಮಗ. ಅವ್ನು ರೈಡದು ಒಂದು ಇದು ಪ್ರಿಂಟ್ ಹಾಕ್ಸ್ಕೊಡು ಅಂದ್ರೆ ಗಾಡಿಗೆ ಹಾಕ್ಸ್ಕೊಳೋಣ ಅಂದ್ರೆ ಒಂದು ಶರ್ಟ್ ಹೇಳ್ತವನು. ಮದ್ವೆದು ನಮಗ್ ಚಿಂತೆ ಆದ್ರೆ ರೈಡ್ ಅಂತ ಯಾರೋ ನೀನು ಎಂಜಾಯ್ ದ ಲೈಫ್ ಮ್ಯಾನ್. ಆಯ್ತು ಹಂಗಿರಿ, ನೀನೇನಾರ ಮದುವೆ ಆಗೋ. ನಾನು ನಿನ್ಗೆ ಅದನ್ನೇ ಹೇಳ್ತಾ ಇರೋದು, ಎಂಜಾಯ್ ದ ಲೈಫ್, ಮದುವೆ ಬೇಡ ಅಂತ. ನೀನು ನೋಡೋರು ಆಗ್ತೀನಿ ಅಂತ ಕೂತಿದ್ಯಾ. ಏನು ಮಗ, ಮದುವೆ ಆದವ್ರಿಗೆ ಯಾಕಾಗಿಲ್ಲ? ಯಾಕೆ ಮಗ, ಅವನು ಅನ್ಭವಿಸ್ಲಿ ಅಂತ. ಅವನೊಬ್ಬನೇ ಖುಷಿಯಾಗಿರೋದು ಅಂತ, ನಮ್ಮ ಜೊತೆ ನೀನು ಅನ್ಭವಿಸು ಅಂತ. ನೀವೆಲ್ಲ ಫ್ರೆಂಡ್ಸ್ ಫ್ರಿಜ್ ಅಲ್ಲಿ ಇಟ್ಕೊಂಡಿರೋ ಸ್ಟಾಕ್ ಖುಷಿ ಪಡಕ್ಕಲ್ಲ. ನೋಡಿ ಗೈಸ್, ಇವ್ನು ಯಾಕೆ ಹಿಂಗೆ ಹೇಳ್ತಾವನೆ ಅಂದ್ರೆ ಪಕ್ಕದಲ್ಲಿ ಹೆಂಡ್ತಿದ್ದಾರೆ, ಅದಕ್ಕೆ ಹೇಳ್ತಾನೆ. ಧೈರ್ಯದಿಂದ ಹೇಳ್ತೀನೋ, ಧೈರ್ಯದಿಂದ ಹೇಳ್ತಾವ. ನೋಡಿ ಎಷ್ಟು ಖುಷಿ, ಎಷ್ಟು ಆನಂದ ಕತೆ. ಗೈಸ್ ನೋಡಿ, ನಾವು ಇವಾಗ ಒಂದೊಳ್ಳೆ ಮಟನ್ ಬಿರಿಯಾನಿ ತಿನ್ನೋಕೆ ಬಂದ್ವಿ. ಹೆಂಗಿದೆ ಬೇಬಿ ಟೇಸ್ಟ್? ಬರೀ ಪೀಸ್ ತಿಂತೇವೆ, ಹೆಂಗಿದೆ? ಸ್ಟಾಪ್ ಮಾಡ್ಬಾರ್ದು, ಬೈತಾ ಇದ್ದಾರೆ. ಗೈಸ್ ಈಗ ಮಟನ್ ಬಿರಿಯಾನಿ ತಿನ್ನೋಕೆ ಬಂದಿದ್ದೀವಿ. ಇದು ಈ ಭೈರವೇಶ್ವರ ಹೋಟೆಲ್ ಅಂತ ಕನಕಪುರದಲ್ಲಿ ಇರೋದು, SBI ಬ್ಯಾಂಕ್ ಆಪೋಸಿಟ್. ಚೆನ್ನಾಗಿದ್ರೆ ಡೆಫಿನೆಟ್ಲಿ ನಾನು ರೆಕಮೆಂಡ್ ಮಾಡ್ತೀನಿ. ಈಗ ತಿನ್ನೋಣ. ಮಟನ್ ಅಷ್ಟು ಸಾಫ್ಟ್ ಇಲ್ಲ. ಸಾಫ್ಟ್ ಇದೆಯಾ? ನನಗೆ ಸಿಕ್ಕ ಸಾಫ್ಟ್. ಓಕೆ ಗೈಸ್, ಇವಾಗ ತಿಂದ್ಬಿಟ್ಟು ಸಿಗುವ ಮತ್ತೆ. ಗೈಸ್ ನೋಡಿ, ನಾವು ಮಟನ್ ಪೆಪ್ಪರ್ ಫ್ರೈ ಹೇಳಿದ್ದೀವಿ. ಓಹೋ, ನಿಂಬೆಹಣ್ಣು ಬೇರೆ ಹೇಳ್ತೇವೆ ನಮ್ಮ ಹುಡುಗ. ಇದು ಸಕ್ಕದಾಗಿದೆ. ಮಟನ್ ಸಾರು ಬೇಕಾದ್ರೆ ನೋಡಿ, ಎಷ್ಟು ಬೇಕು ಸಾಕು ಬಿಡಿ, ಅವ್ರು ಟೇಸ್ಟ್ ಮಾಡ್ತೀವಿ. ನೋಡಿ ಹಂಗೆ ಮಟನ್ ಫ್ರೈ ಅಲ್ಲ, ಮಟನ್ ಪೆಪ್ಪರ್ ಫ್ರೈ ಏನು ಸಕ್ಕದಾಗಿದೆ ಅಂದರೆ, ಏನು ಸಾಫ್ಟಾಗಿದೆ ಅಂದರೆ. ಸೊ ಡೆಫಿನೆಟ್ಲಿ ಐ ರೆಕಮೆಂಡ್ ದಿಸ್ ಪ್ಲೇಸ್. ಎಲ್ಲರೂ ಬನ್ನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲೊಕೇಶನ್ನು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹೆಂಗಿತ್ತು ಅಭಿ? ಚೆನ್ನಾಗಿದೆಯಾ ಟೇಸ್ಟ್?